ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ನಾನು ಮೂಲತಃ ವೆಟರ್ನರಿ ಡಾಕ್ಟ್ರು. ನಾನು ಬೈಫ್ ಅಂತ ಒಂದು ಸಂಸ್ಥೆಯಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿದ್ದೆ. ಈ ಬೈಫ್ ಸಂಸ್ಥೆಯಲ್ಲಿ ವಿವಿಧ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ನಾನು ತಿಪ್ಟೂರಿನಲ್ಲಿ ಹೆಡ್ ಕ್ವಾರ್ಟರ್ ಮಾಡಿಕೊಂಡು ತಿಪ್ಟೂರು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಮಾಡ್ತಿದ್ವಿ. ಅದು ಗಾಂಧಿಯನ್ ಫೌಂಡೇಶನ್, ಅದು ಚಾರಿಟಿ ಬೇಸ್ಡ್ ಆರ್ಗನೈಸೇಷನ್. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಮೀಕರಣವನ್ನು ಹೇಗೆ ತೊಗೊಂಡ್ಬರ್ಬೇಕು ಅಂತ ಯೋಚನೆ ಶುರು ಮಾಡಿದಾಗ ಕೆಲವೊಂದು ಐಡಿಯಾಗಳು ಅಲ್ಲಿ ಘನೀಕೃತವಾಗ್ತಾ ಹೋಗೋದು. ಅಕ್ಷಯ ಕಲ್ಪ ಅಂತ ಒಂದು ಪ್ರಾಜೆಕ್ಟ್ನ ರೂಪಿಸಿದ್ದೇವೆ. ಅಕ್ಷಯ ಕಲ್ಪ ಅಂದರೆ ಪಾಸಿಬಿಲಿಟೀಸ್ ಅನ್ಲಿಮಿಟೆಡ್ ಅಂತ, ಅಷ್ಟು ಸಾಧ್ಯತೆಗಳಿವೆ ಕೃಷಿನಲ್ಲಿ. ಅದನ್ನು ಕೇಂದ್ರವಾಗಿಟ್ಕೊಂಡು ಮೊದಲನೆಯ ಪ್ರಾಜೆಕ್ಟ್ ಆಗಿ ಈಗ ಸಾವಯವ ಹೈನುಗಾರಿಕೆಗೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ಸಾವಯವ ಪದ ಭಾರಿ ಮುಖ್ಯ. ಅದರಲ್ಲಿ ಅದು ವ್ಯಾಲ್ಯೂ ಅಡಿಷನ್ನ ಭಾಗ. ಹಾಲಾಗಿ ಕೊಟ್ಟರೆ ಇವತ್ತು ಅನೇಕ ಡೈರಿಗಳಲ್ಲಿ 17 ರೂಪಾಯಿ 1 ಲೀಟರ್ಗೆ ಹಾಲು ಸಿಗ್ತಿದೆ. ಹಾಲು ಉತ್ಪತ್ತಿ ಮಾಡೋ ಖರ್ಚನೇ 22 ರೂಪಾಯಿ ಆಗ್ತದೆ. 22 ರೂಪಾಯಿ ಖರ್ಚು ಮಾಡಿ 17 ರೂಪಾಯಿಗೆ ಹಾಲು ಮಾರಾಟ ಮಾಡಿದ್ರೆ ಯಾವ ರೀತಿಯ ಬೆನಿಫಿಟ್ ರೈತರಿಗೆ ಸಿಗಲ್ಲ. ಯಾವ ರೈತರು ಕೃಷಿ ಮಾಡಲಿಕ್ಕೆ ಇಷ್ಟಪಡೋದು, ಎಲ್ಲ ಮಕ್ಕಳೆಲ್ಲ ಬಿಟ್ಟು ಬೆಂಗಳೂರು ಸಿಟಿ ನೋಡ್ಕೋತಾರೆ. ಆ ಸ್ಥಿತಿನಲ್ಲಿ ಮತ್ತೆ ರಿವರ್ಸ್ ಮೈಗ್ರೇಷನ್ ತರಬೇಕು. ಟ್ಯಾಲೆಂಟೆಡ್ ಪೀಪಲ್ ಮತ್ತೆ ಅಗ್ರಿಕಲ್ಚರ್ ಬರಬೇಕು. ಯಂಗ್ ಪೀಪಲ್ ಅಗ್ರಿಕಲ್ಚರ್ ಬರಬೇಕಂದ್ರೆ ಅವ್ರಿಗೆ ಖಂಡಿತ ಕೃಷಿನಲ್ಲಿ ದುಡ್ಡು ಕಾಣಬೇಕು. ಸೊ ಅದರ ಡೆಮಾನ್ಸ್ಟ್ರೇಷನ್ ಆಗಿ ಈಗ ಡೈರಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ಏನಪ್ಪ ಅಂದರೆ ಸಾವಯವ ಹೈನುಗಾರಿಕೆಯಲ್ಲಿ ಓನ್ಲಿ ಸಾವಯವ ಹಾಲು ಉತ್ಪತ್ತಿ ಮಾಡಬೇಕು. ಸಾವಯವ ಹಾಲು ಅಂದರೆ ಕೇವಲ ಹುಲ್ಲಿನ ಆಧಾರದಲ್ಲಿ ಮಾಡಿರೋಂಥ ತಿನ್ನಿಸುವಂಥ ಆಹಾರ. ಕ್ಯಾಟಲ್ ಫೀಡ್ ಕೊಡೋಂಗಿಲ್ಲ, ಹಿಂಡಿ ಬೂಸ ಕೊಡೋಂಗಿಲ್ಲ, ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡೋಂಗಿಲ್ಲ, ಹಸುಗಳನ್ನ ಕಟ್ಟಿ ಹಾಕೋಂಗಿಲ್ಲ. ಅವಕ್ಕೆ ಫ್ರೀ ಮೂವ್ಮೆಂಟ್ ಕೊಡಬೇಕು. ಹಸುಗಳು ಯಾವಾಗಲೂ ಖುಷಿಯಾಗಿರಬೇಕು. ಹಸುಗಳು ಮಲ್ಕೊಳ್ಳೋಕ್ಕೆ ಮೆತ್ತನೆ ಹಾಸಿಗೆ ಇರಬೇಕು, ರಬ್ಬರ್ ಮ್ಯಾಟ್ಸ್ ಇರಬೇಕು. ಈ ಥರ ಎಲ್ಲ ಕಂಡೀಷನ್ಸ್ ಮಾಡಿ ಒಂದು ಪ್ರೋಟೋಕಾಲ್ ತಯಾರು ಮಾಡಿ ಈಗ 25 ಹಸುಗಳ ಫಾರ್ಮ್ ಸೆಟಪ್ ಮಾಡ್ತಿದ್ದೇವೆ. ಒಬ್ಬ ರೈತ 5 ಎಕರೆ ರೈತ 25 ಹಸು ಸಾಕಬೇಕು. ಅವಕ್ಕೆ ಬೇಕಾದಷ್ಟು ಹುಲ್ಲು ಅಲ್ಲೇ ಸ್ಥಳದಲ್ಲೇ ಬೆಳಿಬೇಕು. ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು. ಹಸುಗಳಿಗೆ ಹೊಡಿಬಾರ್ದು, ಬೈಬಾರ್ದು ಕೂಡ. ಅಷ್ಟು ಸೂಕ್ಷ್ಮ ಹಸುಗಳನ್ನ ಸಾಕಬೇಕು. ಅಲ್ಲಿ ಬರುವಂಥ ಹಾಲು ಅದ್ಭುತವಾಗಿರುತ್ತೆ. ಆ ಹಾಲನ್ನು ಯಾವುದೋ ಬಕೆಟು ಯಾವುದೋ ಕ್ಯಾನಿಂಗ್ ತೊಗೊಂಬರಂಗಿಲ್ಲ. ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಆಟೋಮೇಷನ್ ಮಾಡಿದ್ದೀವಿ. ಹಾಲನ್ನು ನೇರವಾಗಿ ಕೆಚ್ಚಲಿಂದ ಚಿಲ್ಲರಿಗೆ ಬರೋಂಗೆ ನೋಡ್ಕೋಬೇಕು. ಪ್ರತಿಯೊಂದು ಫಾರ್ಮಲ್ಲಿ ಚಿಲ್ಲರ್ ಇರುತ್ತೆ. ಚಿಲ್ಲರು 4 ಡಿಗ್ರಿ ಟೆಂಪ್ರೇಚರ್ ಇರೋದ್ರಿಂದ ಹಾಲು ಕೆಚ್ಚಲಿಂದ ಬಂದ ಕೂಡಲೇ ಚಿಲ್ಲರಿಗೆ ಬಂದುಬಿಡುತ್ತೆ. ಆ ಚಿಲ್ಲರ್ನಲ್ಲಿ 4 ಡಿಗ್ರಿ ಟೆಂಪ್ರೇಚರ್ ಬಂದಾಗ ಯಾವ ಬ್ಯಾಕ್ಟೀರಿಯಾ ಬೆಳೆಯೋದಿಲ್ಲ. ಅದಕ್ಕೆ ಈ ಹಾಲನ್ನು ಪ್ಯಾಸ್ಚರೈಸ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಅಷ್ಟು ಶುದ್ಧವಾದ ಅಮೃತಕ್ಕೆ ಸಮಾನವಾದ ಹಾಲಿದು. ಅಮೃತ ಅಂದರೆ ಲಿಟ್ರಲ್ ಆಗಿ ಮೃತ್ಯು ಇಲ್ಲದೆ ಇರೋಂಥದ್ದು, ಸಾಯದೇ ಇರೋವಂಥದ್ದು ಅಂಥ ಹಾಲಿದು. ಹಾಲು ಹೆಂಗೆ ಸಾಯುತ್ತಪ್ಪ ಅಂದರೆ 2-3 ರೀತಿ. ಒಂದು ಬ್ಯಾಕ್ಟೀರಿಯಾ ಅಟ್ಯಾಕಿಂದ ಹಾಲು ಸಾಯುತ್ತೆ. ಆ ಬ್ಯಾಕ್ಟೀರಿಯಾ ಸಾಯಿಸ್ಲಿಕ್ಕೆ ನಾವು ಪ್ಯಾಸ್ಚರೈಸ್ ಮಾಡ್ತೀವಿ, ಆಗ ಮತ್ತೆ ಹಾಲು ಸಾಯುತ್ತೆ. ಅದನ್ನು ನಂಬಲ್ಲ ಅಂತೇಳಿ ಮತ್ತೆ ಮನೆಗೆ ಬಂದಾಗ ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿದಾಗ ಮತ್ತೆ 3ನೇ ಸತಿ ಹಾಲು ಸಾಯುತ್ತೆ. ಕೊನೆಗೆ ನಮಗೆ ಆಹಾರವಾಗಿ ಸಿಗುವಂಥದ್ದು ಒಂದು ವೈಟ್ ಲಿಕ್ವಿಡ್ ಹೊರತು ಪೌಷ್ಟಿಕ ಕೊಡುವಂಥ ಆಹಾರ ಸಿಗೋಲ್ಲ ಹಾಲಲ್ಲಿ. ಅದಕ್ಕೆ ನಾವೀಗ ನೇರವಾಗಿ ಕೆಚ್ಚಲಿಂದ ಚಿಲ್ಲರ್ಗೆ ಹೋಗುತ್ತೆ, ಚಿಲ್ಲರಿಂದ ಕನ್ಸ್ಯೂಮರ್ ಡೋರ್ಗೆ ಬಂದುಬಿಡುತ್ತೆ. ಮಧ್ಯದಲ್ಲಿ ಏನು ಹೀಟ್ ಮಾಡೋದಾಗಲಿ ಬೇರೆ ಯಾವ ಪ್ರೋಸೆಸ್ ಆಗೋದಿಲ್ಲ. ಅದಕ್ಕೆ ಇದು ಅದ್ಭುತವಾದ ಭಾರತದಲ್ಲಿ ಮೊದಲನೇ ಸಾರಿಗೆ ಈ ಒಂದು ಸಾವಯವ ಹಾಲು ಮಾರ್ಕೆಟಿಗೆ ಬಂದಿದೆ. ಭಾರತದ ಯಾವುದೇ ಗುಣಮಟ್ಟದಲ್ಲಿ, ಭಾರತದ ವಿಶ್ವದಲ್ಲಿ ಯಾವುದೇ ಉತ್ತಮವಾದ ಹಾಲು ಕಂಪೇರ್ ಮಾಡಿದ್ರೆ ಇದು ಅತ್ಯುತ್ತಮವಾಗಿರುವಂಥ ಒಂದು ಹಾಲಿದು. ಇದು ಒಂದು ಹಾಲಿನ ಭಾಗ. ಎರಡನೇದು ಈ ಕೋಲ್ಡ್ ಚೈನ್ ಮ್ಯಾನೇಜ್ಮೆಂಟ್ ಭಾರಿ ಮುಖ್ಯ. ಫಾರ್ಮ್ನಲ್ಲಿ ಕೋಲ್ಡ್ ಚೈನ್ ಸ್ಟಾರ್ಟ್ ಆಗಿದ್ದು ಕನ್ಸ್ಯೂಮರ್ ಡೋರ್ ಬರೋ ತನಕ ಆ ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು. ಐಸ್ ಬಾಕ್ಸಲ್ಲೇ ಹಾಲು ತೊಗೊಂಬರ್ಬೇಕು. ಐಸ್ ಬಾಕ್ಸಲ್ಲೇ ಕನ್ಸ್ಯೂಮರ್ ಡೋರ್ ತನಕ ಹಾಲು ಹೋಗಬೇಕು. ಬ್ಯಾಗಲ್ಲಿ, ಕ್ರೇಟ್ಸಲ್ಲಿ ಹೆಂಗೆಂಗೋ ತೊಗೊಂಬರೋದು, ಬಿಸಿಲಲ್ಲಿ ಇಟ್ಕೊಂಡಿರೋದು, ರಸ್ತೆ ಪಕ್ಕ ಇಟ್ಕೊಂಡಿರೋದು ಹಂಗೆಲ್ಲ ಈ ಹಾಲು ಮಾಡೋಂಗಿಲ್ಲ. ನೇರವಾಗಿ ಐಸ್ ಬಾಕ್ಸ್ ಪ್ಯಾಕ್ ಹಂಗೆ ರೈತರ ಬಾಗಿಲಿಂದ ಕನ್ಸ್ಯೂಮರ್ ಬಾಗಿಲಿಗೆ ಬರಬೇಕು. ಇದು ಪೌಚ್ ಪ್ಯಾಕ್ ಮಾಡೋದು. ಅದನ್ನು ಐಸ್ ಬಾಕ್ಸ್ ಮಾಡ್ತೀವಿ. ಮತ್ತೆ ಪೌಚ್ ಪ್ಯಾಕ್ಸ್ನ ಒಂದು ಬಾಕ್ಸಲ್ಲಿ ಹಾಕಿ ಇನ್ಸುಲೇಟೆಡ್ ಬಾಕ್ಸ್, ಸ್ಪೆಷಲ್ ಬಾಕ್ಸಸ್, ಅದು ಕನ್ಸ್ಯೂಮರ್ ಡೋರ್ಗೆ ಬರ್ತವೆ. ಇದು ಮುಂದೊಂದು ಭಾಗ. ಮತ್ತೊಂದು ಅತಿ ಮುಖ್ಯವಾಗಿರೋದು ಏನಪ್ಪ ಅಂದರೆ ರೈತರ ಕೈಗೆ ದುಡ್ಡು ಬರಬೇಕು. ನಮ್ಮ ಮೂಲ ಉದ್ದೇಶ ಅದು ಹಾಲು ಉತ್ಪತ್ತಿ ಮಾಡೋದಿಲ್ಲ. ಹಾಲು ನಮಗೆ ಬೈ ಪ್ರಾಡಕ್ಟ್. ಮುಖ್ಯ ಉದ್ದೇಶ ರೈತರ ಕೈಗೆ ದುಡ್ಡು ಬರಬೇಕು. ಅವನಿಗೆ ಉದ್ಯಮಶೀಲತೆ ಕಲಿಸ್ಬೇಕು. ಅವನಿಗೆ ಇದರಲ್ಲಿ ದುಡ್ಡು ಕಾಣಿಸ್ಬೇಕು. ಎಷ್ಟು ದುಡ್ಡು ಬರುತ್ತಪ್ಪ ರೈತರಿಗೆ ಈ ಫಾರಂ ಮಾಡಿದೆ ಅಂದರೆ 5 ಎಕರೆ ಇರುವಂಥ ಮನುಷ್ಯ
25 ಹಸು ಸಾಕಿದ್ರೆ ನಮ್ಮ ಪ್ರೋಟೋಕಾಲ್ ಫಾಲೋ ಮಾಡಿ ನಮಗೆ ಹಾಲು ಕೊಟ್ಟರೆ ಪ್ರತಿ ತಿಂಗಳು ಎಲ್ಲ ಖರ್ಚು ಕಳೆದು 50,000 ರೂಪಾಯಿ ನಿವ್ವಳ ಅವನ ಕೈಲಿ ಉಳಿಬೇಕು. ಈ ಪ್ರಾಜೆಕ್ಟ್ನಲ್ಲಂತೂ ಆ ಥರದ ಅವಕಾಶ ಇದ್ದಾವೆ. ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತಪ್ಪ ಅದಕ್ಕಂದರೆ ಒಂದು ಫಾರಮ್ ಸೆಟಪ್ ಮಾಡಬೇಕಾದ್ರೆ 25 ಹಸುಗಳ ಒಂದು ಫಾರಮು ಕಂಪ್ಲೀಟ್ ಆಟೋಮೇಷನ್ ಇರಬೇಕು. ಏನೇನು ಆಟೋಮೇಷನ್? ಅದರಲ್ಲಿ ಹಾಲು ಕರೆಯೋದು ಆಟೋಮ್ಯಾಟಿಕ್, ಚಿಲ್ಲಿಂಗ್ ಆಟೋಮ್ಯಾಟಿಕ್, ಶೆಡ್ ಕ್ಲೀನಿಂಗ್ ಆಟೋಮ್ಯಾಟಿಕ್, ಪ್ರತಿಯೊಬ್ಬ ರೈತರ ಹೊಲಕ್ಕೆ ಬೇಕಾದ ಕರೆಂಟನ್ನು ಯಾವುದೇ ಗ್ರಿಡ್ ಎಲೆಕ್ಟ್ರಿಸಿಟಿ ಅವಲಂಬನೆ ಇಲ್ದಂಗೆ, KEB ಅವಲಂಬನೆ ಇಲ್ದಂಗೆ ಬಯೋಗ್ಯಾಸ್ ಆಧರಿಸಿ ಅಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತಾರೆ. ಒಂದು ದಿನಕ್ಕೆ 8 ಗಂಟೆ ಕಾಲ ಕ್ವಾಲಿಟಿ ಪವರ್ 3 ಫೇಸ್ ಪವರ್ ಅಲ್ಲೇ ಉತ್ಪತ್ತಿ ಮಾಡ್ಕೋತಾರೆ. ಯಾರಿಗೂ ದಂಬಾಲು ಬೀಳಂಗಿಲ್ಲ, ಯಾರಿಗೂ ಕಾಯಂಗಿಲ್ಲ. ಅಷ್ಟು ಅದ್ಭುತವಾದ ಒಂದು ವ್ಯವಸ್ಥೆ ಮಾಡಿಕೊಂಡು ಸ್ವಾವಲಂಬನೆಯಿಂದ ರೈತರು ಬದುಕಬೇಕು, ಜೊತೆಗೆ ಅಷ್ಟು ಆರ್ಥಿಕವಾಗಿ ಸಬಲರಾಗಬೇಕು. ಈ ಒಂದು ಕ್ರಿಯೆ ಮಾಡಲಿಕ್ಕೆ ಕಂಪ್ಲೀಟ್ ಆಟೋಮೇಷನ್ ಬೇಕು. ಅದೆಲ್ಲ ಮಾಡಲಿಕ್ಕೆ ಸುಮಾರು 20 ಲಕ್ಷ ರೂಪಾಯಿ ಒಂದು ಫಾರ್ಮ್ ಮೇಲೆ ಖರ್ಚಾಗುತ್ತೆ. ಈಗ ರೈತರು ಎಲ್ಲಿಂದ ತರ್ತಾರೆ ಇಷ್ಟು ಹಣ ಅಂತಂದರೆ ಕಷ್ಟ. ಅಲ್ಲಿ ಯಾರು ರೈತರು ಹಣ ಇಟ್ಕೊಂಡಿರೋದಿಲ್ಲ. ಅದಕ್ಕೆ ನಾವು ಮೇಜರ್ ಬ್ಯಾಂಕ್ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ಬ್ಯಾಂಕಿಗೆ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀವಿ, ಅಸೆಸ್ಮೆಂಟ್ ಮಾಡಿ ಬ್ಯಾಂಕ್ನವ್ರು ರೈತರಿಗೆ ಸಾಲ ಕೊಡ್ತಾರೆ. ಆ ಸಾಲನ ಹಾಲು ನಾವು ತಗೊಳ್ಳೋದ್ರಿಂದ ನಾವು ನೇರವಾಗಿ ಬ್ಯಾಂಕಿಗೆ ಕಟ್ಬಿಡ್ತೇವೆ. ಸೊ ವೆರಿ ಕ್ಲೋಸ್ ನಿಟ್ ಲೂಪಲ್ಲಿ ವೆರಿ ಸಸ್ಟೈನಬಲ್ ಆಗಿ ಈ ಪ್ರಾಜೆಕ್ಟ್ನ ಮಾಡ್ತಾ ಹೋಗ್ಬೋದು. ಇದರಲ್ಲಿ ಅತ್ಯಂತ ಮುಖ್ಯವಾದ ಏನಪ್ಪ ಅಂದರೆ ಅತ್ಯಂತ ಆಧುನಿಕ ತಂತ್ರಜ್ಞಾನ, IT ಟೆಕ್ನಾಲಜಿನ ನಮ್ಮ ರೈತರ ಮನೆ ಬಾಗಿಲು ತಂದು ಅಳವಡಿಸ್ಬಿಟ್ಟಿದ್ದೇವೆ. ಏನಂಗಂದರೆ ಉದಾಹರಣೆಗೆ ಒಂದು ಹಸು ಇವತ್ತು ತಿಪ್ಟೂರಿನಲ್ಲಿ ಹೀಟ್ ಟೆಂಪ್ರೇಚರ್ ಬಂದರೆ ನನ್ನ ಮೊಬೈಲಲ್ಲಿ ಅಲಾರ್ಮ್ ಶುರುವಾಗುತ್ತೆ. ಇಲ್ಲಿ ಇದು ಅದ್ಭುತ. ಇದು ನಮ್ಮ ಕಂಪ್ಯೂಟರ್ ಸೈನ್ಸಸ್ ಎಲ್ಲ ಹೋಗ್ಬಿಟ್ಟು ಯುರೋಪಲ್ಲಿ ಅಮೇರಿಕಾದಲ್ಲಿ ಅವ್ರಿಗೆ ಆಳುಗಳಾಗಿ ದುಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದವ್ರನ್ನ ಗೆಳ್ಕೊಂಬಂದು ಅದೇ ಟೆಕ್ನಾಲಜಿನ ನಮ್ಮ ರೈತರಿಗೆ ಅನುಕೂಲ ಹೆಂಗೆ ಅಂತ ಬಳಸಿಬಿಟ್ಟು ಆ ಒಂದು ವ್ಯವಸ್ಥೆ ಆಗಿದೆ ಈಗ. ಸೊ ಅಲ್ಲಿ ಹಸುಗಳಿಗೆ ಕೆಚ್ಚಲು ಬಂದರೆ ಇಮ್ಮಿಡಿಯೇಟಾಗಿ ರಿಪೋರ್ಟ್ ನಮಗೆ ಬರುತ್ತೆ. ಅಲ್ಲಿ ಜ್ವರ ಬಂದರೆ ಇಮಿಡಿಯೇಟ್ ರಿಪೋರ್ಟ್ ನಮಗೆ ಬರುತ್ತೆ. ಒಂದು ಹಸುಗೆ ಕಾಲು ಮುರ್ಕೊಂಡು ಬಿದ್ದುಕೊಂಡ್ರೆ ಇಮಿಡಿಯೇಟಾಗಿ ನಾವು ರಿಪೋರ್ಟ್ ಬರುತ್ತೆ. ಅದಕ್ಕೊಂದು ಟ್ಯಾಗ್ ಹಾಕಿರ್ತೀವಿ, ಒಂದು ರೇಡಿಯೋ ಫ್ರೀಕ್ವೆನ್ಸಿ ಎಲ್ಲ ಇರ್ತವೆ. ಸೊ ಹಸು ಉದಾಹರಣೆಗೆ ಒಂದು ದಿನಕ್ಕೆ ಎಷ್ಟೋ ಅಜ್ಜೆ ನಡಿಬೇಕಂತಿರುತ್ತೆ. ಅಷ್ಟು ನಡೆದಿಲ್ಲ ಒಂದಿನ ಅಂತಂದರೆ ಅದರ ಅರ್ಥ ಅದಕ್ಕೇನೋ ತೊಂದರೆ ಆಗಿದೆ ಅಂತ ಕೂಡಲೇ ನಮಗೆ ರಿಪೋರ್ಟ್ ಆಗಿಬಿಡುತ್ತೆ. ಸೊ ಈಗ ಡಾಕ್ಟ್ರ್ ಹೋಗಿ ನೋಡಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಸೊ ಹಸುಗೆ ತೊಂದರೆ ಆದಾಗ ಡಾಕ್ಟ್ರಲ್ಲಿ ಸಪೋರ್ಟ್ ಇಟ್ಕೊಂಡು ಅದು ಚಿಲ್ಲರಿದೆ ಅಂತ ಇಟ್ಕೊಳ್ಳಿ. ಚಿಲ್ಲರು 4 ಮೇಂಟೈನ್ ಮಾಡಬೇಕು. ಒಂದು ವೇಳೆ ಏನೋ ಕಾರಣಕ್ಕೆ ಮೆಕ್ಯಾನಿಕಲ್ ಡಿಫೆಕ್ಟ್ಗೆ ಟೆಂಪ್ರೇಚರ್ 4 ಬದಲು 5, 6, 7 ಬಂದುಬಿಟ್ರೆ ಕೂಡಲೇ ಅಲಾರ್ಮ್ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಕಂಪ್ಯೂಟ್ರಲ್ಲಿ. ಆಗ ಇಂಜಿನಿಯರ್ ಹೋಗಿ ಕೂಡಲೇ ಅದನ್ನು ರೆಕ್ಟಿಫೈ ಮಾಡಿ ಏನು ಮಾಡಬೇಕಂತ ನೋಡಬೇಕು. ಇದು ತಂತ್ರಜ್ಞಾನ. ಅದು ಏನು ಮಾಡಬೇಕಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಖರ್ಚು ದುಡ್ಡು ಕೊಡೋದಲ್ಲ, ಇನ್ವೆಸ್ಟ್ಮೆಂಟ್. ಹಾಕಿದ ಬಂಡವಾಳನ ವಾಪಸ್ ಬರೋಂಗೆ ನೋಡ್ಕೋಬೇಕು. ಅಷ್ಟು ಬಂಡವಾಳ ಬೇಕು. ಇಂಡಸ್ಟ್ರಿಗೆ ಎಷ್ಟು ಬಂಡವಾಳ ಬೇಕೋ ಕೃಷಿಗೂ ಅಷ್ಟು ಬಂಡವಾಳ ಬೇಕು. ಆ ಬಂಡವಾಳ ತೀರ್ಸೋಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇದೆ. ಅದಕ್ಕೆ ಬೇಕಾದ ಮ್ಯಾನೇಜ್ಮೆಂಟ್ ಇನ್ಪುಟ್ ಕೊಡಬೇಕು. ರೈತರಿಗೆ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಸೊ ಮ್ಯಾನೇಜ್ಮೆಂಟ್ ಇನ್ಪುಟ್ ನಾವು ಕೊಡುವ. ಬ್ಯಾಂಕ್ ಲಿಂಕೇಜ್ ಆಗಲ್ಲ, ಬ್ಯಾಂಕ್ ಲಿಂಕೇಜ್ ನಾವು ಮಾಡ್ಕೊಡುವ. ಮಾರ್ಕೆಟ್ ಮುಟ್ಟೋಕ್ಕಾಗಲ್ಲ ಅವ್ರಿಗೆ, ಮಾರ್ಕೆಟ್ ನಾವು ಮಾಡ್ಕೊಳ್ಳೋಣ. ಆದರೆ ಮಿಕ್ಕಿದ ಎಲ್ಲ ತಂತ್ರಜ್ಞಾನ ಕೂಡ ರೈತರಿಗೆ ವರ್ಗಾಯಿಸ್ಬಿಡ್ಬೇಕು ಕನ್ಸ್ಯೂಮರ್ ದೃಷ್ಟಿಯಿಂದ. ಕನ್ಸ್ಯೂಮರ್ಗೆ ಬಂದಾಗ ಇದು ಎಂಥ ಹಾಲಪ್ಪ ಅಂದರೆ ಅದರಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ, ಯಾವುದೇ ಹಾರ್ಮೋನ್ ಇರೋದಿಲ್ಲ, ಯಾವುದೇ ಆ್ಯಂಟಿಬಯೋಟಿಕ್ ಇರೋದಿಲ್ಲ, ಯಾವುದೇ ಕೆಮಿಕಲ್ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತಿವೆ ಕೊಬ್ಬಿನಲ್ಲಿ, ಒಮೆಗಾ 3 ಅಂತ. ಅದರಲ್ಲಿ ಹೈಯೆಸ್ಟ್ ನಮ್ಮ ನ್ಯಾಚುರಲ್ ಸಿಗುವಂಥದ್ದು ಫಿಶ್ ಆಯಿಲಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಫ್ಲ್ಯಾಕ್ಸ್ ಸೀಡಲ್ಲಿ ಸಿಗುತ್ತೆ. ಅವೆರಡು ಬಿಟ್ಟರೆ ಹೈಯೆಸ್ಟ್ ಸೋರ್ಸ್ ಅಂದರೆ ಆರ್ಗ್ಯಾನಿಕ್ ಮಿಲ್ಕ್ ಮಾತ್ರ. ಆರ್ಗ್ಯಾನಿಕ್ ಮಿಲ್ಕ್ ಬರೀ ಹುಲ್ಲು ತಿಂದು ಬಂದಿರುವಂಥ ಹಾಲು. ಆ ಹಾಲಲ್ಲಿ ಮಾತ್ರ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅದ್ಭುತವಾದ ಒಂದು ವ್ಯವಸ್ಥೆ ಇರುತ್ತೆ ಅದರಲ್ಲಿ. ಮತ್ತು ಲ್ಯಾಕ್ಟೋಬ್ಯಾಸಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದ್ದಾವೆ. ಅದು ಕೆಚ್ಚಲಲ್ಲೇ ಇರ್ತವೆ. ಹಸುವಿನ ಕೆಚ್ಚಲಲ್ಲಿ ನಾವು ಕಾಯಿಸದೇ ಇರೋದ್ರಿಂದ, ಪ್ಯಾಸ್ಚರೈಸ್ ಮಾಡದೇ ಇರೋದ್ರಿಂದ ಲ್ಯಾಕ್ಟೋಬ್ಯಾಸಿಲಸ್ ಒಳ್ಳೆ ಬ್ಯಾಕ್ಟೀರಿಯಾ. ಅದು ಇಂಟ್ಯಾಕ್ಟ್ ಆಗಿರುತ್ತೆ. ಅದರಲ್ಲಿ ಅದ್ಭುತವಾದ ಮೊಸರಾಗುತ್ತೆ. ನಾವು ಕುಡಿದ್ರೆ ಹಾಲನ್ನು ಹಂಗೆ ಹಸಿ ಕುಡಿದ್ರೂ ಕೂಡ ಒಳ್ಳೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಮಕ್ಕಳಿಗೆ ಒಳ್ಳೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಮತ್ತು ಹಾಲಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಗಮನಿಸೋದೇನಪ್ಪ ಅಂದರೆ ಫ್ಯಾಟ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ಲ್ಯಾಕ್ಟೋಸ್ ಎಷ್ಟಿದೆ ಅಂತ. ನಾವೇನು ಗಮನಿಸಲ್ಲಪ್ಪ ಅಂದರೆ ಈ 3 ಜೀರ್ಣ ಆಗಬೇಕಂದ್ರೆ, ಫ್ಯಾಟು, ಪ್ರೋಟೀನ್, ಲ್ಯಾಕ್ಟೋಸ್ ಜೀರ್ಣ ಆಗಬೇಕಂದ್ರೆ ಸುಮಾರು ಒಂದು 15-20 ಎನ್ಸೈಮ್ಸ್ ಇವೆ. ಲ್ಯಾಕ್ಟೇಸು, ಅಮೈಲೇಸು, ಈ ಥರ ಸುಮಾರು ಎನ್ಸೈಮ್ಸ್ ಇವೆ. ಆ ಎನ್ಸೈಮ್ಸ್ ಎಲ್ಲ ಏನು ಮಾಡ್ತೀವಿ ಅಂದರೆ ನಾವು ಪ್ಯಾಸ್ಚರೈಸ್ ಮಾಡಿದಾಗ, ಕಾಯಿಸಿದಾಗ ನ್ಯೂಟ್ರಲೈಸ್ ಮಾಡಿಬಿಡ್ತೇವೆ. ಅವೆಲ್ಲ ಹೋಗ್ಬಿಡ್ತವೆ. ಆವಾಗ ನೀವು ಕುಡ್ದಾಲ್ ಜೀರ್ಣ ಮಾಡ್ಕೊಳ್ಳೋಕೆ ಹೋಗ್ತಿಲ್ಲ ನಮಗೆ. ಯಾಕೆ ನಮ್ಮ ಹೊಟ್ಟೆಯೊಳಗೆ ಸೃಷ್ಟಿ ಆಗಲ್ಲ. ಅದು ಇಲ್ಲಿಂದಲೇ ಬರಬೇಕು. ಯಾವಾಗ ಇದನ್ನೆಲ್ಲ ನಾವು ತೆಗೆದುಬಿಡ್ತೀವಿ ಆಗ ನಾವು ಕುಡಿದ ಹಾಲು ಹಾಲಾಗಿರೋದಿಲ್ಲ. ಅದು ಏನೋ ಒಂದು ಕಾಟಾಚಾರಕ್ಕೆ ಕುಡ್ಕೊಂಡಂಗೆ ಆಗುತ್ತೆ ಅಷ್ಟೇ. ಹಾಲು ಕಂಪೇರ್ ಮಾಡಿದ್ರೆ ಹಂಗೆ ನೋಡಿದ್ರೆ ಮೊಸರು ಒಳ್ಳೆಯದು. ಮೊಸರಲ್ಲಿ ಏನು ಮಾಡ್ತೀವಿ ಅಂದರೆ ಮೊಸರಲ್ಲಿ ಮತ್ತೆ ರೀಬಿಲ್ಡ್ ಮಾಡ್ತೀವಿ. ಏನು ಕಾಯಿಸಿ ಹಾಳು ಮಾಡಿರ್ತೀವಿ ಅದನ್ನ ಮತ್ತೆ ರೀಬಿಲ್ಡ್ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ಯಾಸ್ಚರೈಸ್ ಹಾಲಿಗಿಂತಲೇ ಮೊಸರು ಒಳ್ಳೆಯದು ಅಷ್ಟು ಮಟ್ಟಿಗೆ. ಅದೇ ಹಸಿ ಹಾಲಿದೆಯಲ್ಲ ಅದನ್ನು ಬೀಟ್ ಮಾಡುವಂಥ ಆಹಾರ ಇನ್ನೂ ನಾವು ಕಂಡಿಡ್ದಿಲ್ಲ.
ಕಂಡುಹಿಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅದ್ಭುತ ಆಹಾರ ಅದು, ಸಂಪೂರ್ಣ ಆಹಾರ ಅದು. ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಮಕ್ಕಳಿಗೆ, ಮುದುಕರಿಗೆ, ರೋಗಿಯವ್ರಿಗೆ ಎಲ್ಲರಿಗೂ ದೊಡ್ಡ ಆಹಾರ ಅದು. ಅದನ್ನು ನಾವು ಪ್ರಿಸರ್ವ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕೀಗ, ಕನ್ಸ್ಯೂಮರ್ಸ್ ದೃಷ್ಟಿಯಿಂದ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಈ ಹಾಲು ಕುಡಿಬೇಕು. ಆ ಪ್ರೋಸೆಸ್ಲಿ ಏನಾಗ್ತದೆ, ಹಳ್ಳಿನಲ್ಲಿ ಯುವಕರಿಗೆ ಕೆಲಸ ಸೃಷ್ಟಿ ಮಾಡ್ದಂಗೆ ಆಗುತ್ತೆ, ಹಳ್ಳಿಗಳನ್ನ ಮತ್ತೆ ಕಟ್ಟದಂಗೆ ಆಗುತ್ತೆ. ಆ ಒಂದು ವ್ಯವಸ್ಥೆ ಕಡೆ ನಾವು ಮುಂದಕ್ಕೆ ಹೋಗಬೇಕು. ಇಂಥ ದೊಡ್ಡ ಮಿಷನ್ ಇದು. ಆ ಮಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಕನ್ಸ್ಯೂಮರ್ಸ್ಗೂ ತುಂಬ ದೊಡ್ಡ ಅವಕಾಶ ಇದೆ. ಈಗ ಭಾರತದಲ್ಲಿ ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಮಿಲ್ಕ್ ಲಾಂಚ್ ಆಗ್ತಾ ಇದೆ. ಈಗ ಸದ್ಯಕ್ಕೆ ಸುಮಾರು ಆರ್ಗ್ಯಾನಿಕ್ ಔಟ್ಲೆಟ್ಸ್ ಅಲ್ಲಿ ಸಿಗ್ತಾ ಇದೆ. ಕೆಲವು ಏರಿಯಾದಲ್ಲಿ ಲೈಕ್ ಕೋರಮಂಗಲ, HSR, JP ನಗರ, ಜಯನಗರ, ಕನಕಪುರ, ಮಾರತಳ್ಳಿ ಏರಿಯಾ, ಇಂದಿರಾನಗರ, ಈ ಕಡೆ ಹೋಮ್ ಡೆಲಿವರಿ ಇದೆ. ಬೇರೆ ಕಡೆಗೂ ಹೋಮ್ ಡೆಲಿವರಿ ನೆಟ್ವರ್ಕ್ ಮಾಡ್ತಾ ಇದ್ದೇವೆ. ಈಗ ಬಹುಶಃ ಇನ್ನೊಂದು ವಾರ 15 ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅನೇಕ ಕಡೆಗೆ ಹೋಮ್ ಡೆಲಿವರಿ ಸ್ಟಾರ್ಟ್ ಮಾಡಿಬಿಡ್ತೇವೆ. ಆ ಒಂದು ಹಾಲು ತಗೋಬೇಕಂದ್ರೆ ಏಜೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರಿಗೆ ಹೆಸರು ಕೊಡಬೇಕು, ಅವರು ಸಂಬಂಧಪಟ್ಟ ಕಾಂಟ್ಯಾಕ್ಟ್ ಮಾಡಿ ನೆಟ್ವರ್ಕಲ್ಲಿ ಸೇರಿಸ್ಕೊತಾರೆ. ಹಾಲಂತೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಈ ಹಾಲು ಓಪನ್ ಮಾಡದೇ ಇದ್ರೆ ರೆಫ್ರಿಜಿರೇಟರ್ನಲ್ಲಿ 2 ದಿನ ಇಟ್ಕೋಬೋದು, ಫ್ರೀಸರ್ನಲ್ಲಿ 1 ವಾರ ಇಟ್ಕೋಬೋದು, ಏನು ಸಮಸ್ಯೆ ಇಲ್ಲ ನನಗೆ. ಸದ್ಯಕ್ಕೆ ಪ್ರಾಡಕ್ಟ್ಸಲ್ಲಿ ಬೆಣ್ಣೆ ಬರ್ತಾ ಇದೆ, ತುಪ್ಪ ಬರ್ತಾ ಇದೆ, ಅದ್ಭುತವಾದ ತುಪ್ಪ ಅದು. ಅದೊಂದ್ಸತಿ ಆ ತುಪ್ಪ ನೋಡಿಬಿಟ್ರೆ ಮತ್ತೆ ಬೇರೆನೂ ಮುಟ್ಲಿಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಾವಯವ. ಮತ್ತೆ ಪನೀರ್ ಬರ್ತಿದೆ, ಲೋ ಫ್ಯಾಟ್ ಪನೀರ್ ಬರ್ತಾ ಇದೆ. ಸದ್ಯಕ್ಕೆ ಚೀಸ್ ಸ್ಟಾರ್ಟ್ ಮಾಡ್ತಿದ್ದೇವೆ, ಮೊಸರು ಸ್ಟಾರ್ಟ್ ಮಾಡ್ತಿದ್ದೇವೆ. ಒಂದು ವಾರ 15 ದಿನದಲ್ಲಿ ಮೊಸರು ಕೂಡ ಬಂದಿದೆ. ಕಂಪೇರ್ ನೋಡ್ಬೇಕಂದ್ರೆ ಇದು ಹೋಲ್ ಮಿಲ್ಕ್, ಅಂದ್ರೆ ಹಸುವಿನ ಕೆಚ್ಚಲಲ್ಲಿ ಹೆಂಗೆ ಬರುತ್ತಲ್ಲ ಹಂಗೆ ಕೊಡುವಂಥದ್ದು. ಇಲ್ಲಿ ಬೆಣ್ಣೆ ತೆಗೆಯೋದು ಹಂಗೆಲ್ಲ ಮಾಡೋದಿಲ್ಲ. ಸೊ ಹೋಲ್ ಮಿಲ್ಕ್ 50 ರೂಪಾಯಿ ಇದರಲ್ಲಿ. ಈಗ ಉದಾಹರಣೆಗೆ ನಿಮಗೆ ಕಂಪ್ಯಾರಿಸನ್ ಬೇಕಂದ್ರೆ ನಂದಿನಿದು ಈಗ 34-36 ರೂಪಾಯಿ ಏನಿದೆ, ಆ ಥರದ ಹಾಲು ಇದು 50 ರೂಪಾಯಿ ಆಗುತ್ತೆ 1 ಲೀಟರ್ಗೆ.